ಸುದ್ದಿ ಹೇಳ್ತೀನಿ. ನಾನು ಪಾರ್ಲರ್ ಕೋರ್ಸಿಗೆ ಜಾಯಿನ್ ಆಗಿನಿ. ರೆಡಿ ಮಾಡಕ್ಕೆ ನನಗೆ ಭಾಳ ಇಷ್ಟ. ಬರೀ ಪ್ರಾಕ್ಟೀಸ್ ಮಾಡಿದ್ವಿ. ಕೇಳ್ತೀನಿ ರೆಗ್ಯುಲರ್ ಆಗಿ ನಾವು ಅಲ್ಲೇ ತಗೊಳ್ಳೋದ್ರಿಂದ ರಿಟರ್ನ್ ತಗೊಂಡ್ರೆ ಚಲೋ ಆಗ್ತದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ಒಂದು ನಿಮ್ಗೆ ಸಿಹಿ ಸುದ್ದಿ ಹೇಳ್ತೀನಿ. ನಾನು ಪಾರ್ಲರ್ ಕೋರ್ಸಿಗೆ ಜಾಯಿನ್ ಆಗಿನಿ. ಫಸ್ಟ್ ಡೇ ಏನೇನು ಕಲಿಸ್ತಾರೆ, ಏನೇನು ಮಾಡ್ತಾರೆ ಅಂತ ನೋಡೋಣ ಫ್ರೆಂಡ್ಸ್. ಇನ್ಮೇಲೆ ಚಾನಲ್ ಒಳಗೆ ಬ್ಯೂಟಿ ಟಿಪ್ಸ್ನ ಆ್ಯಡ್ ಮಾಡ್ತೀನಿ ನಾನು. ಮತ್ತೆ ಪೆನ್ ತೊಗೊಂಬರ್ರಿ ಅಂತ ಹೇಳ್ಯಾರ. ಹೋಗೋದ ಬೇಡ ಅಂತ ಅನ್ಕೊಂಡು ಡಿಸೈಡ್ ಮಾಡಿ ಫ್ರೆಂಡ್ಸ್. ಯಾಕಂದ್ರೆ ಟೈಲರಿಂಗು, ಆಮೇಲೆ ಎಂಬ್ರಾಯ್ಡ್ರಿ, ವಾಪಸ್ ಯೂಟ್ಯೂಬ್ ಎಡಿಟ್ ಮಾಡೋದು ಅದು ಇದು ಇದ್ದೇ ಇರ್ತೈತಿ. ಯೂಟ್ಯೂಬಿಗಂತೂ ಡೈಲಿ ಒಂದು ವಿಡಿಯೋ ಹಾಕ್ಲೇಬೇಕು. ಬಟ್ ಆದ್ರೂ ಒಂದೊಂದ್ಸಲ ಸ್ಕಿಪ್ ಆಗ್ತಾ ಇರ್ತೈತಿ. ಒಂದೇನಾದ್ರು ಕೆಲಸ ಮಾಡ್ತಿರ್ತೀವಿ ಅಂದ್ರೆ ಪರ್ಫೆಕ್ಟಾಗಿ ಮಾಡಬೇಕು, ಆವಾಗನ ಅದ್ರ ರಿಸಲ್ಟ್ ಬರ್ತೈತಿ. ನಾವು ಯಾವಾಗಾರ ವಾರಕ್ಕೊಮ್ಮೆ ಒಂದು ವಿಡಿಯೋ ಹಾಕೋದು, ಬಿಟಿ ಬ್ಯಾಸಲ್ಲಿ ಕಂಟೆಂಟ್ ಇಲ್ಲಾರ್ದ, ಏನು ಯೂಸ್ ಇಲ್ಲಾರ್ದ ವಿಡಿಯೋ ಮಾಡೋದು, ಈ ಥರ ಎಲ್ಲ ಮಾಡಿದ್ರೆ ಅದು ವೇಸ್ಟ್ ಆಗ್ತದೆ. ಇಷ್ಟು ಒಂದು ವರ್ಷ ಏನು ಮಾಡ್ಕೊಂಡು ಹಾಗಾಗಿ ಅದನ್ನು ಬಿಡಕ್ಕೆ ಬರಂಗಿಲ್ಲ. ಸೊ ಹಾಗಾಗಿ ಹೋಗೋಣ ಬೇಡ ಮತ್ತು ಹೆವಿ ಆಗ್ತತಿ ಅನ್ಕೊಂಡು ಬಿಟ್ಟಿದ್ದೆ. ಬಟ್ ಏನಂದ್ರೆ ಹೆಲ್ಪ್ಫುಲ್ ಆಗ್ತತಿ ಅಂತ ಅನ್ನಿಸ್ತು ನನಗೆ. ಅಷ್ಟು ಪರಿ ಏನು ಹೊಲಿಯೋದು ಅಂತ ಪರಿ ತೊಗೊಂಡಿಲ್ಲ. ಯಾಕಂದ್ರೆ ಅಕ್ಕನ ಮಗಳ ಮದುವೆ ಇರೋದ್ರಿಂದ ನಮ್ಮ ಮನ್ಯಾಗ ಸ್ಟಿಚ್ ಮಾಡುವ, ನಂದು ಅಕ್ಕನ ಮಕ್ಕಳದ್ದು ಅವ್ರದ್ದೆಲ್ಲ ಸ್ಟಿಚ್ ಮಾಡೋದಿರ್ತೈತೆ ಅಂತ ಹೇಳಿ ಹೆಚ್ಚಿಗೆ ಹೊಲಿಯಾಗಿ ತೊಗೊಂಡಿಲ್ಲ. ಅದೊಂದು ಸ್ವಲ್ಪ ಕೆಲಸ ಕಡಿಮೆ ಆಗ್ತತಿ. ಸೊ ಹಾಗಾಗಿ ಮಾನ್ಯ ಡ್ಯಾನ್ಸ್ ಕ್ಲಾಸಿಗೆ ಹೋಗೋದ್ರಿಂದ ಮೇಕಪ್ ಅವಶ್ಯಕತೆ ಇತ್ತು ನನಗೆ. ಕಲಿಬೇಕಂತ ಹೇಳಿ ಅಂದ್ರೆ ಅವರ ಕ್ಲಾಸ್ ಒಳಗೆ ಹೇಳ್ಕೊಡ್ತೀನಿ ಅಂದಿದ್ರು. ಬಟ್ ಅವ್ರು ಏನಂದ್ರೆ ಮೇಕಪ್ ಇದು ಭರತನಾಟ್ಯದಷ್ಟ ಮೇಕಪ್ ಹೇಳ್ಕೊಡ್ತಾರೆ ಅವರು. ಅದಕ್ಕೆ ಸುಮ್ಮನಾಗಿದ್ದೆ. ಇದು ಎಲ್ಲರಿಗೂ ಯೂಸ್ ಆಗ್ತದೆ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಮೇನ್ ಅಂದ್ರೆ ಹೇರ್ ಕಟ್. ಇವ್ರದ್ದು ಹೇರ್ ಕಟ್ ಮಾಡ್ಸಕ ಹೋದ್ರೆ ಕರೆಕ್ಟಾಗಿ ಶೇಪ್ ಇರೋದಿಲ್ಲ. ಆಮೇಲೆ ಕೆಲವೊಬ್ರು ಕಿಡ್ಸ್ದು ಮಾಡಲ್ರಿ, ನಾವು ಕೂತ್ಕೊಳ್ಳಲ್ಲ ಅವ್ರು ಸರಿಯಾಗಿ ಅಂತಾನೆ ಹೇಳ್ತಿದ್ರು. ಭಾಳ ಸಲ ಹೋಗಿ ವಾಪಸ್ ಬಂದೀನಿ. ಇದೊಂದು ನನ್ಗೆ ಕೊರಗಿತ್ತು, ಏನಪ್ಪ ಇದೆ ಅಂತ ಹೇಳಿ ಅನ್ಕೊಂಡು ನಾನು ಫಸ್ಟ್ ಅವ್ರಿಗೆ ಅದನ್ನ ಕೇಳಿದ್ದು, ಹೇರ್ ಕಟ್ ಕಲಿಸ್ತೀರಾ ಕಿಡ್ಸ್ದು ಅಂತೇಳಿ. ಸೊ ಹಾಗಾಗಿ 2500 ಏನೋ ಫ್ರೆಂಡ್ಸ್ ಅಮೌಂಟ್ ವರ್ತ್ ಅನ್ನಿಸ್ತು ನನಗೆ. ಯೂಸ್ ಆಗ್ತದಂದು. ಈಗೆಲ್ಲ ಪಾರ್ಲರ್ ಕೋರ್ಸಿಗೆ 30,000 40,000 ಈ ಥರ ಇರ್ತಾವೆ. ಅಫ್ಕೋರ್ಸ್ ಅವರು ಎಲ್ಲ ಕಲಿಸ್ತಾರೆ ಅಡ್ವಾನ್ಸ್ ಲೆವೆಲ್ ಎಲ್ಲ. ಇವ್ರು ಜಸ್ಟ್ ಬೇಸಿಕ್ ಲೆವೆಲ್ ಅಷ್ಟೇ ಸಾಕು. ನಮ್ಗೆ ಮನೆಯೊಳಗೆ ಯೂಸ್ ಆದ್ರೆ 3 ಜನ ಇರೋದ್ರಿಂದ ಅವ್ರಿಗೆ ಹೆಲ್ಪ್ ಆಗ್ತತಿ. ಈಗ ನಡೀತೈತೆ ಫ್ರೆಂಡ್ಸ್. ಆಮೇಲೆ ದೊಡ್ಡವ್ರು ಆದಂಗೆ ಪಾರ್ಲರ್ ಖರ್ಚು ಹೆಚ್ಚಿಗೆ ಆಗ್ತೈತಿ. ನಾನು ಅಷ್ಟು ಮಾಡಿಸ್ತೀನಿ ಮಂತ್ಲಿ 1.5 ಮಂತ್ 2 ಮಂತ್ಸಿಗೆ ಒಂದ್ಸತಿ ಐಬ್ರೋಸ್ಟ್ ಮಾಡಿಸ್ತೀನಿ. ಬಟ್ ಈಗ ಪಿಗ್ಮೆಂಟೇಷನ್ ಆಗಿತ್ತು ಫ್ರೆಂಡ್ಸ್. ಇಲ್ಲಿ ಕ್ರೀಮ್ ಹಚ್ಕೊಳಕತ್ತೀನಿ. ಸೊ ಹಂಗಾಗಿ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ಅವೆಲ್ಲ ಮಾಡ್ಕೋಬೇಕು ಅನಿಸ್ತತಿ ನನಗೆ. ನಮಗಾಗಿ 1 ತಾಸಾದ್ರೂ ನಾವು ಕೇರ್ ಮಾಡ್ಕೋಬೇಕಂತ ಅನಿಸ್ತತಿ. ಸೊ ಹಾಗಾಗಿ ನೋಡೋಣ. 1 ಮಂತ್ ಏನೋ ಹೇಳ್ಕೊಡ್ತಾರೆ, 2 hours. ಆಮೇಲೆ 11 ಗಂಟೆ ಬ್ಯಾಚ್ ಒಂದೈತಿ. ಆಮೇಲೆ ಸಾಯಂಕಾಲ ಬ್ಯಾಚ್ 2 ಬ್ಯಾಚ್. ನಾನು ಬಂದು 11 ಗಂಟೆ ಹಾಕಿಸ್ಕೊಂಡಿನಿ. ಯಾಕಂದ್ರೆ ಜಾನು ಸ್ಕೂಲಿಗೆ ಹೋಗಿರ್ತಾಳೆ, ಈಕೆ ಒಬ್ಬಾಕೆ ಈಕಿನ ಕರ್ಕೊಂಡು ಹೋಗ್ತೀನಿ. ನಿನ್ನೆ ಮಲಗಿಸ್ ಹೋಗಿದ್ದೆ. ನಿನ್ನೆ ಹಂಗೆ ಒಂದು ಮೀಟಿಂಗ್ ಟೈಪ್ ಮಾಡಿದ್ರು. ಸೊ ಹಂಗಾಗಿ 1 ಗಂಟೆಗೆ ಹಾಕಿಸ್ಕೊಂಡಿನಿ. ವಾಪಸ್ 1 ಗಂಟೆ 1:15 ಅಂತ ಬಂದ್ಬಿಡ್ತೀನಿ. ಬರೋ ಹೊತ್ತಿಗೆ ಆಕೆಗೂ ಕರ್ಕೊಂಡು ಬಂದ್ಬಿಡ್ತೀನಿ. ಬಂದ್ಮೇಲೆ ಬಾಕಿ ಕೆಲಸ ಮಾಡ್ಕೋಬೇಕಂತ ಅನ್ಕೊಂಡಿನಿ. ಸೊ ಇವತ್ತೇನೇನಾತಂತ ಹೇಳಿ ಫುಲ್ ಡೇ ಶೇರ್ ಮಾಡ್ತೀನಿ ಅಂತ ವಾಚ್ ಮಾಡ್ತಾ ಇದ್ದೀನಿ. ಹೋಗುಣ ಟಾಟಾ, ಹೋಗುಣ ಟಾಟಾ ಮಾಡಿ ಫ್ರೆಂಡ್ಸ್. ಈಗ ಬಫೂನ್ ಗತಿ ರೆಡಿ ಮಾಡಕ್ಕೆ ನನಗೆ ಭಾಳ ಇಷ್ಟ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ ನಿಂದರ್ಸಿಟ್ಟು ಫೋಟೋ ತೆಗಿತೀನಿ ನಿಂದರ್. ಫ್ರೆಂಡ್ಸ್ ಕ್ಲಾಸ್ ಮುಗಿಸ್ಕೊಂಡು ಬಂದೆ. ಈಗ ಜಸ್ಟ್ ಚಿಟ್ಟನ್ ಮಲಗಿಸಿ ಇದೊಂದು ಥ್ರೆಡ್ ಕೊಟ್ಟ ಫ್ರೆಂಡ್ಸ್. ಇದನ್ನ ಯಾವ ಥರ ಯೂಸ್ ಮಾಡಬೇಕು, ಏನು ಪಾಲಿಸ್ಟರ್ ಥ್ರೆಡ್ ಅಂತಿದ್ದು ಐಬ್ರೋ ಮಾಡಕ್ಕೆ. ನಿಮಗೂ ಗೊತ್ತಿರ್ತೈತೆ, ಐಬ್ರೋ ಮಾಡಿಸ್ಕೊಂಡಿದ್ದೀನಿ. ಆಮೇಲೆ ಒಂದಿಷ್ಟು ನೋಟ್ಸ್ ಬರ್ಕೊಳಕ್ಕೆ ಕೊಟ್ಟರು. ಸೊ ಈ ಥರ ಎಲ್ಲ ನೋಟ್ಸ್ ಕೊಟ್ಟರು. ಏನೇನು ಯೂಸಸ್ ಅದಾವ ಐಬ್ರೋ ಮಾಡೋದ್ರಿಂದ ಅಂಥೇಳಿ ಎಲ್ಲ ನೋಟ್ಸ್ ಬರೆಯೋಕೆ ಹೇಳಿದ್ರು. ನೋಟ್ಸ್ ಬರೆಸಿ ಒಂದಿಷ್ಟು ಕೈಗೆಲ್ಲ ಮಾಡಿಸ್ಕೊಂಡು ಫ್ರೆಂಡ್ಸ್. ನಾನು ಅವ್ರು ನಮ್ಗೆ ಮಾಡಿದ್ವಿ ಕ್ಲಾಸ್ಮೇಟ್ಸ್ ಎಲ್ಲ. ಸೊ ಇವತ್ತಿಂದಿಷ್ಟು ಮಾಡಿದ್ವಿ. ನಾಳೆ ಮತ್ತೆ ಪಾರ್ಲರ್ನಾಗ ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಡೈಲಿ ಬ್ಲಾಗ್ ಒಳಗೆ ಶೇರ್ ಮಾಡ್ತೀನಿ. ಒಂದು ಆಲ್ಟ್ರೇಷನ್ ಇತ್ತು, ಆಲ್ಟ್ರೇಷನ್ ಮಾಡಿಸ್ಟಿಗೆ 1:30 ಆಗಿಬಿಡ್ತು ಫ್ರೆಂಡ್ಸ್. ಜಾನುನ್ ಕರ್ಕೊಂಬರ್ಬೇಕಂತೇಳಿ ಹೊಂಟೀನಿ. ಏನಾದರೂ ಎಕ್ಸ್ಟ್ರಾ ಕೆಲಸ ಮಾಡಕತ್ವಿ ಅಂದರೆ 1-2 hours ಅಷ್ಟೇ ಹೊಂಟೀನಿ. ಬಟ್ ಟೈಮ ಸಿಗಕತ್ತಿಲ್ಲ ಬೇರೆ ಕೆಲಸ ಮಾಡೋಕ್ಕೆ.
1 ಮಂತ್ ಹೆಂಗಾರ ಅಡ್ಜಸ್ಟ್ ಮಾಡ್ಬೇಕಂಥೇಳಿ ಅಂದ್ಕೊಂಡಿನಿ. ಸ್ಟಿಚ್ ಮಾಡುವನ್ನ ಡೈಲಿ ಒಂದು ಹಾಫ್ ಸ್ಟಿಚ್ ಮಾಡಿಕೊಂಡು ಕಂಪ್ಲೀಟ್ ಮಾಡಕತ್ತೀನಿ. ಆಗಲೇ ಹೇಳಿದಂಗೆ ಮನೆಯೊಳಗೆ ಮದುವೆ ಇರೋದ್ರಿಂದ ನನ್ನ ಸಿಕ್ಕಾಬಿಟ್ಟು ಬ್ಲೌಸ್ ಸ್ಟಿಚ್ ಮಾಡುವ, ಆಮೇಲೆ ಅಕ್ಕಿಂದು ಮಾಡಬೇಕು. ಸೊ ಹಾಗಾಗಿ ಟ್ರೈ ಮಾಡೋಣ, ಎಷ್ಟಾಗ್ತೈತಿ ಅಷ್ಟು ಮಾಡೋಣ ಅಂತೇಳಿ ಅಂದ್ಕೊಂಡಿನಿ. ಹೇಳ್ತೀಯಾ? 1 2 3 4 ಚುಕ್ ಮೇಲಿನ ಕಾಲ್ ತೆಗಿ, ಶಂಬೋದು ತೆಗಿ, ಕಾಲ್ ತೆಗಿ. ಸಾಯಂಕಾಲ ಚಿಟ್ಟುನ ಸ್ವಲ್ಪ ಹೊತ್ತು ಸುಮ್ಮನೆ ಕುಂದಿರ್ಸಕ್ಕೆ ಹೋಮ್ ವರ್ಕ್ ಮಾಡ್ಸಕತ್ತೀನಿ. ಹಂಗೆ ಏನಾರು ಹೇಳ್ಕೊಡ್ತಾ ಇರ್ತೀನಿ, ಯಾಕಂದ್ರೆ ಆಕಿ ಅವರಿಗೆ ಉಳ್ಕೊಳಕ್ಕೆ ಬಿಡೋದೇ ಇಲ್ಲ. ನೋಡಿದ್ರಲ್ಲ ಹೆಂಗೆ ಹತ್ತಿ ಕುಂತಿದ್ಲು ಅಂತೇಳಿ, ಹಂಗೆ ಕಾಡ್ಸಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದಕ್ಕೆ ಅವರಿಗೆಲ್ಲ ಹೋಮ್ ವರ್ಕ್ ಹಾಕ್ಕೊಟ್ಟು ಈಗಿನ ಬ್ಯುಸಿ ಇಡಕ್ಕೆ ಟ್ರೈ ಮಾಡಿರ್ತೀನಿ. ಇನ್ನು ಇದು ಮಾರನೇ ದಿನದ ಬೆಳಗಿನ ಬ್ಲಾಗ್ ಫ್ರೆಂಡ್ಸ್. ಯಾಕಂದರೆ ಟೈಮ್ ಸಿಗಾಕತ್ತಿಲ್ಲ ವಿಡಿಯೋ ಮಾಡೋಕ್ಕೂ, ವಿಡಿಯೋ ಮಾಡಿದ್ದನ್ನು ಎಡಿಟ್ ಮಾಡೋಕ್ಕೂ ಟೈಮ್ ಸಿಗಾಕತ್ತಿಲ್ಲ. ಹಾಗಾಗಿ 2 ದಿನ 3 ದಿನದ್ದು ಹಾಕ್ತೀನಿ ಫ್ರೆಂಡ್ಸ್. ಒಂದು ಬ್ಲಾಗ್ ಒಳಗೆ 1 ಮಂತ್ ಮಟ್ಟ ಅಡ್ಜಸ್ಟ್ ಮಾಡ್ಕೊರಿ. ಸೊ ಬೆಳಗ್ಗೆ ಎದ್ದು ಹಳವಿ ಕಾಸಿ ಇಡಾಕತ್ತೀನಿ. ಅವರು ಇನ್ನೇನು ಹೇಳ್ತಾರೆ, ನಾನು ಸ್ವಲ್ಪ ಡೈಲಿ ಬೆಳಗ್ಗೆ ಬಿಸಿನೀರು ಕುಡಿತೀನಿ. ಅವ್ರು ಎದ್ದ ತಕ್ಷಣ ಬ್ರಷ್ ಎಲ್ಲ ಮಾಡಿದ್ಮೇಲೆ ಬಾದಾಮಿ ದ್ರಾಕ್ಷಿ ಎಲ್ಲ ತಿಂದು ಕುಡಿತಾರಂತೇಳಿ ಇಟ್ಟೀನಿ. ನಾನು ಬಿಸಿನೀರು ಕುಡಿದ್ರೆ ಸ್ವಲ್ಪ ಫ್ರೆಶ್ ಅನ್ನಿಸ್ತೈತಿ. ಡೇ ಪೂರ್ತಿ ನನಗೆ ನೀರು ಕುಡಿಯೋಕೆ ನೆನಪಂಗಿಲ್ಲ, ಅದಕ್ಕೆ ಬೆಳಗ್ಗೆನ ಜಾಸ್ತಿ ನೀರು ಕುಡ್ದಿರ್ತೀನಿ ನಾನು. ಗುಡ್ ಮಾರ್ನಿಂಗ್ ಹೇಳಂಗಿಲ್ಲ. ಇಲ್ಲಿಂದ ಇಲ್ಲಿಗೆ ಹೆಂಗೆ ಚಿಟ್ಟನ್ನ ಕೆಲವೊಮ್ಮೆ ಬಿಟ್ಟು ಹೋಗಿರ್ತೀನಿ. 2 ಅವರ್ಸ್ ಹಿಂಗೆ ಹೋಗಿ ಹಿಂಗೆ ಬರ್ತೈತೆ ಅಂತೇಳಿ ಅಂದ್ಕೊಂಡು 2 ತಾಸಿಗಿನ ಬಿಟ್ಟು ಹೋದೆ ಅಂದ್ರೆ ಈ ಕಡೆ ಲಕ್ಷ್ಯ ಉಳಿದು ಬಿಡ್ತೈತೆ ನನಗೆ. ಹಾಗಾಗಿ ಒಂದೊಂದು ದಿನ ಕರ್ಕೊಂಡು ಹೋಗಿರ್ತೀನಿ. ಆಟ ಆಡ್ತಿರ್ತಾಳೆ, ಬಟ್ ಕಂಫರ್ಟಬಲ್ ಅನ್ಸಂಗಿಲ್ಲ ನನಗೆ. ಅಲ್ಲಿದ್ಲಂದ್ರೆ ಆಕೆ ಕಡೆನ ಲಕ್ಷ್ಯ ಇರ್ತೈತಿ, ಇನ್ನೂ ಸಣ್ಣಕ್ಕೆದಾಳ ಅಂಥೇಳಿ. ಆಮೇಲೆ ಆಟೆ ಸಾಮಾನು ಒಯ್ಯೋದು, ನೀರು ಕುಡಿಸೋದು, ಏನಾರು ತಿನ್ನಿಸೋದು ಇದಾಗ್ಬಿಡ್ತೈತೆ 2 ಅವರ್ಸ್ ಒಳಗೆ. ಹಾಗಾಗಿ ಬಿಟ್ಟು ಹೋಗಿರ್ತೀನಿ. ಬಿಟ್ಟು ಹೋದಾಗ ಒಮ್ಮೆಲ್ಲ ಈ ಕಡೆ ನೆನಪು ಇರ್ತೈತಿ. ಸೊ ವರ್ಕಿಂಗ್ ವುಮೆನ್ಸ್ ಎಲ್ಲ ಹೆಂಗೆ ಮಾಡ್ತಾರೋ, ಎಷ್ಟೆಷ್ಟು ಸಣ್ಣ ಸಣ್ಣ ಹುಡುಗರನ್ನ ಬಿಟ್ಟು ಬಂದಿರ್ತಾರೆ, ಅವ್ರದ್ದೆಲ್ಲ ನೆನೆಸ್ಕೊಂಡ್ರೆ ಒಂಥರ ಅನ್ಸುತ್ತೆ ನನಗೆ. ನೋಡ ನೋಡ ಚಂದ. ಬಂದೈತಿ ಹಾದಿಗಂದ ಬೀದಿಗಂದ. ನನಗೂ ಹೋಗಕ್ಕೆ ಟೈಮ್ ಆಗ್ತದೆ ಅಂಥೇಳಿ 3 ಜನಕ್ಕೂ ಬೇಗ ರೆಡಿ ಮಾಡಿಕೊಂಡು ದಾಲು ಮತ್ತು ಚಪಾತಿನ ಮಾಡಿದ್ದೆ ಫ್ರೆಂಡ್ಸ್. ಟಿಫನ್ ಏನು ಸಪ್ರೇಟಾಗಿ ಮಾಡಲಿಲ್ಲ. ಸಾಯಂಕಾಲ ಏನಾರ ಮಾಡಿದ್ರಾತಂತೇಳಿ, ಯಾಕಂದ್ರೆ ನನಗೂ ವಾಪಸ್ ಬರೋಷ್ಟಿಗೆ ಅಂದ್ರೆ 1:30 12:30 1 ಗಂಟೆ ಆಗ್ತತಿ. ಅವಾಗೆಲ್ಲ ಅಡುಗೆ ಮಾಡೋಕ್ಕಂದ್ರೆ ಲೇಟ್ ಆಗ್ತದೆ ಅಂಥೇಳಿ ಮಕ್ಕಳೇ ಡೈರೆಕ್ಟ್ ಅಡುಗೆನ ಮಾಡಿದ್ದೆ. ಸಾಯಂಕಾಲ ಏನಾದರೂ ಬಿಸಿದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿನಿ. ಅಪ್ಪಾಜಿ ಬರ್ತಾರ ಯಾವ್ದು ಬೇಡವಾ. ಸೊ ಅವರು ಸ್ಕೂಲಿಗೆ ಹೋದ್ರು ಫ್ರೆಂಡ್ಸ್. ಈಗ 10:15 ಆಗೈತಿ. ಇನ್ನು 15 ನಿಮಿಷ ಟೈಮ್ ಆಯ್ತಂದು ಬಿಸಿನೀರು ಕಾಯ್ದಿದ್ವು. ಇವರು ಈಗ ಬಂದ್ರಲ್ಲ, ಅವ್ರದ್ದು ಬಟ್ಟೆ ಎಲ್ಲ ಹೊಲಸಾಗಿರ್ತಾವಂದ ಅದರೊಳಗೆಲ್ಲ ನೆನಕ್ಕೆ ಇಟ್ಟು ಹೋದೆ ಅಂದ್ರೆ ಬರೋಷ್ಟಿಗೆ ಬಟ್ಟೆ ವಾಶ್ ಆಗಿರ್ತೈತಿ, ಒಣಾಕೋಬೋದು ಅಂತ ಅಂದ್ಕೊಂಡು 2 ಬಕೆಟ್ ಮಾಡಿಬಿಟ್ಟಿನಿ. ನಮ್ಮದು ಸಪ್ರೇಟ್ ಅವ್ರದ್ದು ಸಪ್ರೇಟ್ ಅಂದು. ಸಣ್ಣ ಅರ್ಬಿದ್ವು ಅಂದ್ರೆ ಅದಕ್ಕೂ 2 ಬಕೆಟ್ ಮಾಡಿರ್ತೀನಿ ಫ್ರೆಂಡ್ಸ್. ನಾನು ಸಣ್ಣ ಬಟ್ಟೆನ 1 ಬಕೆಟ್ ಒಳಗೆ ತೋರಿಸಿರ್ತೀನಿ, ದೊಡ್ಡ ಬಟ್ಟೆನ 1 ಬಕೆಟ್ ಒಳಗೆ ತೋರಿಸಿರ್ತೀನಿ. ಯಾಕಂದರೆ 2 ಮಿಕ್ಸ್ ಆಗಿಬಿಟ್ಟು ಅಂದ್ರೆ ದೊಡ್ಡದು ಹಸನಾಗಲ್ಲ ಬಟ್ಟೆ, ಎಲ್ಲರೂ ಸಿಕ್ಕೊಂಡ್ಬಿಡ್ತಾವೆ ಸಣ್ಣ ಬಟ್ಟೆನೂ. ಸೊ ಹಾಗಾಗಿ ಆಮೇಲೆ ಇವ್ರದ್ದು ಹೊರಗೆ ಹೋಗಿದ್ರಲ್ಲ ಹೆಚ್ಚಿಗೆ ಹೊಲಸಾಗಿರ್ತಾವೆ ಅಂಥೇಳಿ ಬಿಸಿನೀರೊಳಗೆ ತೋರಿಸಿ ಹಾಕಿರ್ತೀನಿ. ನೆನ್ನೆ ಒಂದಿಷ್ಟು ಹೇಳ್ಕೊಟ್ಟಿದ್ರಲ್ಲ ಫ್ರೆಂಡ್ಸ್, ಅದಕ್ಕೆ ಇವತ್ತು ಪ್ರಾಕ್ಟೀಸ್ ಮಾಡಕತ್ತೀವಿ ಲೈವ್ ಆಗಿ. ಅಲ್ಲೇ ಕ್ಲಾಸ್ಮೇಟ್ಸ್ ಇರ್ತಾರಲ್ಲ ಅವ್ರಿಗೆ ನಾವು ನಮ್ಗವರು ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡ್ಕೋತೀವಿ. ಆಲ್ಮೋಸ್ಟ್ ಅಲ್ಲೆಲ್ಲರೂ ನಾವು ಪಾರ್ಲರಿಗೆ ಹೋಗಿಲ್ಲ, ಯಾಕಂದ್ರೆ ಪ್ರಾಕ್ಟೀಸಿಗೆ ಬೇಕಾಗ್ತದೆ. ನೋಡುವಾಗ ಎಷ್ಟು ಈಸಿ ಅನಿಸ್ತೈತಿವೋ ಐಬ್ರೋನ ಅಂತೇಳಿ ಅನಿಸ್ತೈತಿ. ನಾವೇ ಎಷ್ಟು ಜನಕ್ಕೆ ಅಂದೀವಿ ಪಾರ್ಲರ್ಗೆ ಹೋದಾಗ 45-15 ಅಂಥೇಳಿ, ಬಟ್ ಮಾಡೋದು ಎಷ್ಟು ಕಷ್ಟ ಅಂತ ಹೋದ್ಮೇಲೆ ಗೊತ್ತಾಗ್ತತಿ. ಅದೇ ಹೇಳ್ತಾರಲ್ಲ ದೂರದ ಬೆಟ್ಟ ನುಣ್ಣಗಂತೇಳಿ. ಸೆಕೆಂಡಿಗೆ ನಮ್ಗೆ ಥ್ರೆಡ್ಡಿಂದ ಕೈ ಕೊಕ್ಕೊಂಡ್ಬಿಟ್ಟಿವಿ ಫ್ರೆಂಡ್ಸ್, ಅಷ್ಟು ಪರಿ ಪ್ರಾಕ್ಟೀಸ್ ಮಾಡೀವಿ.
ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣ. ನಾವು ಹೊರಗಿಂದ ನೋಡಿದಾಗ ಎಲ್ಲ ಈಸಿನ ಕಾಣಿಸ್ತತಿ. ನಾವು ಆ ಕೆಲಸ ಮಾಡುವಾಗ ಅದ್ರದ್ದು ಬೆಲೆ ಗೊತ್ತಾಗ್ತದೆ ನಮ್ಗೆ. ಸೊ ಹೋಗುವಾಗ ಹಾಕೋಗಿದ್ದೆಲ್ಲ ಫ್ರೆಂಡ್ಸ್ ಎಲ್ಲ ನೀಟಾಗಿ ವಾಶ್ ಆಗಿತ್ತು. ಅವನ್ನೆಲ್ಲ ಹಾರಾಕಿದ್ದೆ. ಬಿಸಿಲಂತೂ ಸಖತ್ ಬಿಸಿಲು ಇರ್ತೈತಿ. ಈಗಿನ ಬಿಸಿಲಿನ ಚಿಂತೆ ಇಲ್ಲ ಫ್ರೆಂಡ್ಸ್. 10-15 ನಿಮಿಷದೊಳಗೆ ಅಂದ್ರೆ ಬಟ್ಟೆ ಆರ್ಬಿಡ್ತಾವೆ. ಆಲ್ರೆಡಿ ಸ್ವಲ್ಪ ಆರಿರ್ತವೆ ಇದ್ರೊಳಗೆ. ಬಟ್ ಇನ್ನೊಂದು ಸ್ವಲ್ಪ ಆರ್ಬೇಕಂತ ಹೇಳಿ ಇದ್ರೊಳಗೆ ಹಾಕಿ ಇಡಾಕತ್ತೀನಿ. ಅವ್ರು ಬಟ್ಟೆ ಹಾಕಕ್ಕೆ ಮತ್ತು ನಮ್ಮ ಬಟ್ಟೆ ಹಾಕಕ್ಕೆ ಎಲ್ಲರಿಗೂ ಜಾಗ ಬೇಕಲ್ಲ, ಎಲ್ಲ ಬಟ್ಟೆ ಹಾಕಕ್ಕೂ. ಹಾಗಾಗಿ ಫಸ್ಟ್ ಇವ್ನ ಹಾಕಿದೆ ಅಂದ್ರೆ ಇವ್ರದ್ದು ಹಾಕಿ ಇವ್ರದ್ದು ವಾಶ್ ಆಗಕ್ಕೆ 2 ತಾಸು ಬೇಕಾಗ್ತತಿ. ಅಷ್ಟೊತ್ತೊಳಗಂದ್ರೆ ಆರ್ಬಿಡ್ತಾವೆ ಅಂಥೇಳಿ ಹೊರಗಡೆ ಬಿಸಿಲಿಗೆ ಎತ್ತಿ ಇಡಾಕತ್ತೀನಿ. ಇದು ಪೋರ್ಟೇಬಲ್ ಫ್ರೆಂಡ್ಸ್, ಎಲ್ಲಿ ಬೇಕಾದರೂ ಇಡ್ಬೋದು. ಭಾಳ ಈಸಿ ಐತಿ. ಸಣ್ಣ ಸಣ್ಣ ಬಟ್ಟೆ ಇದ್ರೆ ಹಾಕಕ್ಕೆ ಮಕ್ಕಳು ಇರ್ತಾವ್ರಲ್ಲ ಮನೆಯೊಳಗೆ ಅಂಥವ್ರಿಗೆಲ್ಲ. ಸೊ ಅದನ್ನ ಇಟ್ಟು ಇವ್ರದ್ದು ಏನು ಬಟ್ಟೆ ತೋರಿಸಿದ್ದೆಲ್ಲ ಬಿಸಿನೀರೊಳಗೆ ಅವನ್ನಷ್ಟು ಹಾಕಿ ಊಟ ಮಾಡ್ಬೇಕು ಫ್ರೆಂಡ್ಸ್. ಸೊ ಊಟ ಮಾಡಿ ಆರಾಮಾಗಿ ರೆಸ್ಟ್ ತೊಗೊಂಡು ಮಧ್ಯಾಹ್ನ ಒಂದು ಬ್ಲೌಸ್ ಹೊಲಿದೆ. ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ವಿಡಿಯೋ ಅಂದ್ರೆ ಮತ್ತಷ್ಟೇ ಸಿಕ್ಕಿದ್ದು ಅಲ್ಪ ಸ್ವಲ್ಪ ಟೈಮ್ ಇರ್ತೈತಿ ವಿಡಿಯೋ ಮಾಡೋಕ್ಕೆ. ಮತ್ತು ರಿಂಗ್ ಲೈಟ್ ಹಾಕೋದು, ಸೆಟ್ ಮಾಡೋದು ಎಲ್ಲ ಅಂದ್ರೆ ಮತ್ತೊಂದು 10 ನಿಮಿಷ ಹೋಗ್ತದೆ ಅಂತೇಳಿ ಅಂದ್ಕೊಂಡು ಸ್ಟ್ರೈಟಾಗಿ ಯಾವ ಏನೇನು ಕಟ್ಟಿಂಗ್ ಮಾಡಿಟ್ಟಿದ್ದೆಲ್ಲ ಎಲ್ಲ ಸ್ಟಿಚ್ ಮಾಡಿಟ್ಟೆ. 2 ಬ್ಲೌಸು. ಅದನ್ನು ಈಗ ಟಿ ವಿ ನೋಡ್ಕೊತ ಹುಕ್ ಅಟ್ಯಾಚ್ ಮಾಡಕತ್ತೀನಿ. ಹುಕ್ ಅಟ್ಯಾಚ್ ಮಾಡೋಕೆ ಸಖತ್ ಬೇಜಾರಾಗತ್ತೆ ಫ್ರೆಂಡ್ಸ್. ಹೊಲಿಯೋಕ್ಕೇನು ಬೇಜಾರಾಗಂಗಿಲ್ಲ, ಬರ್ರಂತ ಹೊಲಿದ್ ಬಿಡ್ಬೋದು. ಆಮೇಲೆ ಇದು ಸೂಜಿದೊಂದು ಹೇಳಿದೆ ಅಲ್ಲ, ನಾನು ಸಣ್ಣ ಸೂಜಿ ತೊಗೊಂಡು ಬಂದುಬಿಟ್ಟಿನಿ. ಸಿಕ್ಕಾಪಟ್ಟೆ ಅದು ಮುಂದೆಷ್ಟು ಚೂಪ್ ಐತಿ, ಹಿಂದೂ ಅಷ್ಟೇ ಚೂಪ್ ಐತಿ. ಹಾಗಾಗಿ ಬಟ್ಟು ನೂಸಕ್ಕೆ ಸ್ಟಾರ್ಟ್ ಆಗ್ತಾವೆ. ಕೆಲವೊಮ್ಮೆ ಭಾಳ ನಾವು ಪ್ರೆಸ್ ಮಾಡಿ ಸೂಜಿ ಇದು ಮಾಡಿದ್ವಿ ಅಂದ್ರೆ, ಪುಷ್ ಮಾಡಿದ್ವಿ ಅಂದ್ರೆ ನಮ್ಗೆ ಕೈ ಒಳಗೆ ಹೋಗ್ಬಿಡ್ತೈತಿ ಸೂಜಿ. ಈ ಸಲ ಹೋದಾಗ ಮಟೀರಿಯಲ್ ಹಾಕಕ್ಕೆ ಹೋದಾಗ ಬೇರೆ ಥರದ್ದು ತೊಗೊಂಡು ಬರಬೇಕು. ಹಿಂದೆ ಮುಂದೆ ವಿಚಾರ ಮಾಡಲಾರು ಒಂದು ಬಾಕ್ಸ್ ತಂದುಬಿಟ್ಟಿನಿ ಫ್ರೆಂಡ್ಸ್. ನಾನು ಅವೆಲ್ಲ ಯಾವಾಗ ಖಾಲಿ ಆಗ್ಬೇಕು ಅನ್ಸೋಗೈತಿ. ಲಕ್ಕಿಲಿ ಅವರು ರಿಟರ್ನ್ ತೊಗೊಂಡ್ರೆ ಚಲೋ ಆಗ್ತೈತಿ ಅಂತ ಅನ್ಸೈತಿ. ರಿಟರ್ನ್ ತೊಗೊಳ್ತಾ ಇಲ್ಲ, ಕೇಳ್ತೀನಿ. ರೆಗ್ಯುಲರ್ ಆಗಿ ನಾವು ಅಲ್ಲೇ ತೊಗೊಳೋದ್ರಿಂದ ರಿಟರ್ನ್ ತೊಗೊಂಡ್ರೆ ಚಲೋ ಆಗ್ತೈತಿ. ಅವತ್ತು ನೆನಪು ಮಾಡಿ ಒಯ್ಬೇಕಾದ ಒಂದು ದೊಡ್ಡ ಕೆಲಸ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇವತ್ತಿನ ದಿನ ಹಿಂಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ. ಆಮೇಲೆ ಬ್ಯೂಟಿ ಟಿಪ್ಸ್ ಒಳಗೆ ನಿಮ್ಗೆ ಏನು ಇಂಟ್ರೆಸ್ಟ್, ನಿಮ್ಗೆ ಯಾವ್ದು ಇಷ್ಟ, ಪಾರ್ಲರಿಗೆ ಯಾವುದಕ್ಕೆ ಜಾಸ್ತಿ ಹೋಗ್ತೀರಾ ಅಂತ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನೋಡೋಣ ಹೆಂಗಿರುತ್ತೆ ಅಂದ್ರೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.